ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ವಿದ್ಯಾಧರ್ ಪತ್ತಾರ್. ಕಳೆದ 18 ವರ್ಷಗಳಿಂದ ಜಮಖಂಡಿಯ ಸ್ಮೈಲ್ ಕೇರ್ ಹಲ್ಲಿನ ದವಾಖಾನೆಯಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಹುಳುಕು ಹಲ್ಲುಗಳಲ್ಲಿ ಕಣ್ಣಿಗೆ ಕಾಣಿಸುವಂತ ಹುಳಗಳಿರುವುದು ನಿಜಾನ ಅಥವಾ ಸುಳ್ಳ? ಇವತ್ತು ಪ್ರತ್ಯಕ್ಷವಾಗಿ ನಿಮಗೆ ಅದನ್ನ ಮಾಡಿ ತೋರಿಸುತ್ತೇನೆ. ಗ್ರಾಮೀಣ ಭಾಗಗಳಲ್ಲಿ ಅಥವಾ ಎಷ್ಟೋ ನಗರ ಪಟ್ಟಣಗಳಲ್ಲಿ ಹೊರಗಡೆ ಹೊರಗಡೆ ಟೆಂಟ್ ಹಾಕೊಂಡು ಕೂತಿರ್ತಾರೆ ಗೊತ್ತಾ, ಅಲ್ಲಿ ಸಾಕಷ್ಟು ಕಡೆ ನಕಲಿ ವೈದ್ಯರ ಕಡೆ ಹೋಗಿ ಹಲ್ಲುಗಳಲ್ಲಿ ನಾವು ಹುಳ ತೆಗೆಸಿಕೊಂಡು ಬಂದಿವೆ, ಕಣ್ಣಿಗೆ ಕಾಣಿಸುವಂತವು ಎಷ್ಟೋ ಕಡೆ ನೀವು ಹೇಳಿದ್ದನ್ನ ಕೇಳಿರಿ ಅಥವಾ ನೀವು ತೆಗೆಸ್ಕೊಳಕ ಹೋಗಿರಬಹುದು. ಅದು ನಿಜಾನ ಅಥವಾ ಅದೊಂದು ಟ್ರಿಕ್ಕ? ನಾನು ನಿಮ್ಗೆ ಮಾಡಿ ತೋರಿಸ್ತೀನಿ. ಅದನ್ನ ನಿಮ್ಗೊಂದು ವಿಚಿತ್ರ ಗೊತ್ತಾ, ಈ ಹುಳುಕ ಹಲ್ಲುಗಳಲ್ಲಿ ಹುಳ ತೆಗೆಯೋದ್ರಲ್ಲಿ ಸಾಕಷ್ಟು ಪ್ರಕಾರಗಳಿದೆ. ಏನ್ ಮಾಡ್ತಾರೆ ಗೊತ್ತಾ, ಈ ರೀತಿ ಒಂದು ಕಡ್ಡಿ ಹಿಡಿದು ಬಾಯಿಯನ್ನ ಮಾಡಿಸಿ ಅದರೊಳಗೆ ಹಿಂಗೆ ಅಳಗಾಡಿಸಿ ಕೆಳಗಡೆ ಒಂದು ಬಾಳೆ ಎಲೆ ಅಥವಾ ಎಲೆ ಇಟ್ಟು ಅದರ ಒಳಗಡೆ ಹೀಗೆ ಮಾಡಿ ಹುಳಗಳ ತೆಗಿತಾ ನೋಡ್ತಾ ಇರ್ತೀರಾ. ಅಥವಾ ಕಿವಿಯಲ್ಲಿ ಆಯಿಲ್ ಹಾಕಿ ಅಥವಾ ಒಂದು ಯಾವುದೋ ಪದಾರ್ಥವನ್ನ ಹಾಕಿ ಬಾಯಿ ಒಳಗೆ ಕಿವಿ ಒಳಗಿಂದ ಹುಳ ತೆಗೆಯುವುದನ್ನ ನೀವು ನೋಡ್ತಾ ಇರ್ತೀರಾ. ಅದಲ್ಲದೆ ಒಂದು ತಾಟಿನಲ್ಲಿ ಅಥವಾ ಒಂದು ಪ್ಲೇಟ್ ಅಲ್ಲಿ ನೀರನ್ನು ಹಾಕಿ ಅದರೊಳಗೆ ಬಾಯಿ ಮುಕ್ಕಳಿಸಕ್ ಹೇಳಿ ಅದರೊಳಗಿಂದ ಹುಳ ತೆಗೆಯುವುದನ್ನ ನೋಡ್ತಾ ಇರ್ತೀರಾ. ಇದು ಅಲ್ಲದೆ ಇನ್ನೂ ಬಹಳಷ್ಟು ಕಡೆ ನೀವು ಪುಡಿಯನ್ನು ಕೊಟ್ಟು ಬಾಯಿಯಲ್ಲಿ ಮುಕ್ಕಳಿಸಕ್ ಹೇಳಿ ಅದರೊಳಗೂ ಹುಳಗಳನ್ನು ತೆಗಿಯಕ್ ನೋಡ್ತಿರ್ತಾರೆ ಗೊತ್ತಾ. ಅದರೊಳಗಿನ ಒಂದು ವಿಧಾನ ನಿಮಗೆ ನಾನು ಮಾಡಿ ತೋರಿಸ್ತೀನಿ. ಹೇಗಿರುತ್ತೆ ಗೊತ್ತಾ, ಒಂದು ಟ್ರೇ ತಗೊಂಡಿದ್ದೇನೆ, ಅದರೊಳಗೆ ನಾನು ನೀರು ಹಾಕ್ತಾ ಇದ್ದೇನೆ. ಜುಮ್ ಮಾಡಮ್ಮ, ನೋಡಿ. ಓಕೆ, ನೋಡಿ, ಈ ರೀತಿ ಇರುವ ಬೀಜಗಳು ಎಲ್ಲ ಕಡೆನೂ ಸಿಗುತ್ತದೆ. ಇದನ್ನು ನಾವು ನೀರಲ್ಲಿ ಹಾಕಿದರೆ ಏನಾಗುತ್ತದೆ ನೋಡಿ. ನೋಡಿ, ಕೇವಲ ಒಂದು 10 ರಿಂದ 20 ಸೆಕೆಂಡ್ದಲ್ಲಿ ಆ ಬೀಜಗಳು ಕೈಕಾಲು ಬಂದವರ ಗತೆ ಅವಕ್ಕೆ ಎಲ್ಲವೂ ಬಂದು ಹುಳಗತ್ತೆ ಕಾಣಿಸುತ್ತದೆ. ನೋಡಿ ನೋಡಿ ಹೇಗೆ ಯಾವ ರೀತಿ ಮೂವ್ಮೆಂಟ್ ಮಾಡ್ತಾ ಇದೆ ನೋಡಿ. ಸಾರಿ, ತಿಳಿತಾ? ಹಾಗಾದ್ರೆ ಇದೊಂದು ಮೋಸ. ಹಲ್ಲೊಳಗ ಕಣ್ಣಿಗೆ ಕಾಣುವಂತಹ ಯಾವುದೇ ಹುಳಗಳು ಇರುವುದಿಲ್ಲ. ಅದು ಸೂಕ್ಷ್ಮ ಜೀವಿಗಳು ಇರ್ತವೆ, ಬ್ಯಾಕ್ಟೀರಿಯಾಗಳು ಇರ್ತವೆ. ನಾವು ಮೈಕ್ರೋಸ್ಕೋಪಿಕಲಿ ನೋಡಿದಾಗ ಮಾತ್ರ ಕಾಣಿಸುತ್ತದೆ. ಹಾಗಾಗಿ ಈ ರೀತಿಯ ನಕಲಿ ವೈದ್ಯರ ಕಡೆ ಹೋಗಿ ನೀವು ಮೋಸಕ್ಕೆ ಬೀಳಬೇಡಿ. ಈಗ ತಮಗೆಲ್ಲ ತಿಳಿತಲ್ಲ ಯಾವ ರೀತಿ ಹುಳುಕು ಹಲ್ಲುಗಳಲ್ಲಿ ಕಣ್ಣಿಗೆ ಕಾಣಿಸುವಂತಹ ಹುಳುಗಳು ಇರುವುದಿಲ್ಲ. ಆ ರೀತಿ ಹುಳುಗಳನ್ನು ತೆಗೆಸಿಕೊಂಡು ಹೋಗಕ್ಕ ತಾವ್ಯಾರು ಮೋಸ ಹೋಗಬೇಡಿ. ಅದೇ ರೀತಿ ಸಾಕಷ್ಟು ಜನ ಶಿಕ್ಷಿತರಿರ್ಲಿ ಅಥವಾ ಅಶಿಕ್ಷಿತರಿರ್ಲಿ ಅಥವಾ ನಾನು ಒಬ್ಬ ಸಾಧಾರಣ ಕೆಲಸದಿರಲಿ ಅಥವಾ ನಾನು ದೊಡ್ಡ ಪೋಸ್ಟ್ದಲ್ಲಿರ್ಲಿ, ಬಹಳಷ್ಟು ಜನ ಏನ್ ಕೇಳ್ತಾರೆ ಗೊತ್ತಾ, ಹಲ್ಲು ತೆಗೆದ್ರೆ ಕಣ್ಣು ಹೋಗುತ್ತಾ? ಸೊ ಮುಂದಿನ ಭಾಗದಲ್ಲಿ ನಿಮಗೆ ಮನ ಮುಟ್ಟುವ ಹಾಗೆ ನಾನು ಅದನ್ನ ಹೇಳ್ಕೊಡ್ತೀನಿ. ನಿಜವಾಗ್ಲೂ ಹಲ್ಲು ತೆಗೆದ್ರೆ ಕಣ್ಣು ಹೋಗುತ್ತಾ? ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.